ಚಿನ್ನದ ಅಂಗಡಿಯಲ್ಲಿ ದರೋಡೆಗೆ ಯತ್ನಿಸಿದವರು ಕೊನೆಗೂ ಲಾಕ್ ಆಗಿದ್ದಾರೆ. ಇದು ಕಳೆದ ತಿಂಗಳು ನಡೆದಿದ್ದಂತಹ ಒಂದು ಯತ್ನ. ಆಗಸ್ಟ್ 26ನೇ ತಾರೀಕು ನಡೆದಿದ್ದಂತಹ ಒಂದು ಪ್ರಕರಣ. ಅದರ CCTV ಫುಟೇಜ್ ಕೂಡ ಲಭ್ಯವಾಗಿತ್ತು. 5 ಜನ ಆರೋಪಿಗಳು ಬಂದು ಗನ್ ತೋರಿಸಿ ಮಾಲೀಕನಿಗೆ ಚಿನ್ನದ ಅಂಗಡಿಯನ್ನು ಲೂಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆಗಸ್ಟ್ 26ನೇ ತಾರೀಕು ಅಥಣಿ ಪಟ್ಟಣದಲ್ಲಿ ನಡೆದಿದ್ದಂತಹ ಕೃತ್ಯ. ಕೊನೆಗೂ ಈ 5 ಜನರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ವಿಜಯ್, ಜಾವೇದ್, ಯಶವಂತ್, ಓಂಕಾರ್ ಬಂಧಿತರು ಅನ್ನುವಂಥದ್ದು ಗೊತ್ತಾಗುತ್ತೆ. ಬೆಳಗಾವಿ SP ಭೀಮಾಶಂಕರ್ ಗುಳೇದ್ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. 5 ಜನರನ್ನ ಬಂಧಿಸಿ 2 ಕಂಟ್ರಿ ಮೇಡ್ ಪಿಸ್ಟೋಲ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ತ್ರಿಮೂರ್ತಿ ಚಿನ್ನಾಭರಣ ಮಳಿಗೆಯಲ್ಲಿ ದರೋಡೆ ಮಾಡೋದಕ್ಕೆ ಇವರು ಪ್ರಯತ್ನ ಪಟ್ಟಿದ್ರು. ಫೋಟೋದಲ್ಲಿ ತಾವು ನೋಡ್ತಾ ಇದ್ದೀರಿ. ಆರೋಪಿ ಯಶವಂತ್, ಮತ್ತೊಬ್ಬ ಆರೋಪಿ ವಿಜಯ್ ಬಾಬು ಅಂತ ಹೇಳಿ, ಜಾವೇದ್, ಈ ಥರ ಎಲ್ಲರನ್ನೂ ಕೂಡ ಈಗ ಅರೆಸ್ಟ್ ಮಾಡಿದ್ದಾರೆ. ಆ CCTV ಫುಟೇಜನ್ನು ಕೂಡ ನೀವು ಗಮನಿಸ್ಬೋದು. 5 ಜನ ನುಗ್ಗಿ ಪಿಸ್ಟೋಲ್ ತೋರಿಸಿ ದರೋಡೆ ಮಾಡೋದಕ್ಕೆ ಪ್ರಯತ್ನಿಸಿದ್ರು. ಆಡಾಗಲೇ ಮಧ್ಯಾಹ್ನ ಇಬ್ಬರು ಜನ ತ್ರಿಮೂರ್ತಿ ಜ್ಯುವೆಲರ್ಸ್ ಅಂಗಡಿಗೆ ನುಗ್ಗಿಬಿಟ್ಟು ಅಲ್ಲಿ ಒಂದು ಬಂದೂಕನ್ನು ತೋರಿಸ್ಬಿಟ್ಟು ಸುಲಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅದೃಷ್ಟವಶಾತ್ ಆ ಸಂದರ್ಭದಲ್ಲಿ ದಿನ ಹಾಡಾಗಲೇ ಇದ್ದಿದ್ದರಿಂದ ಕೆಲವೊಂದಿಷ್ಟು ಜನರಿಗೆ ಇವರು ಇಬ್ಬರು ವೆಪನ್ ಇಟ್ಕೊಂಡು ಒಳಗಡೆ ಅವರೆಲ್ಲ ಪೂರ್ತಿ ಮಾಸ್ಕ್ ಹಾಕ್ಕೊಂಡಿದ್ರು. ಅವ್ರು ನೋಡಿದ ತಕ್ಷಣ ಜನ ಬಂದು ಸ್ವಲ್ಪ ಅಲ್ಲಿ ಗದ್ದಲ ಮಾಡಿದಾಗ ಇವರು ತಕ್ಷಣ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿ ಓಡಿ ಹೋದರು. ಈ ಆರೋಪಿಗಳನ್ನ ಪತ್ತೆಗೆ ತಂಡಗಳನ್ನ ರಚಿಸಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನು, ಆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನ ಬಂಧಿಸಲಿಕ್ಕೆ ನಮ್ಮ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಈ ಪ್ರಕರಣದಲ್ಲಿ ವಿಜಯ್ ಜಾವೀರ್ 33 ವರ್ಷ, ಇವನು ಈಚಿಲ್ಕರಂಜಿ ಅವನು, ಜೊತೆಗೆ ಯಶವಂತ್ ಓಂಕಾರ್ 24 ವರ್ಷ, ಇವನು ತಾಸ್ಗಾಂವ್ ಸಾಂಗ್ಲಿ ಜಿಲ್ಲೆಯವನು. ಇವರಿಬ್ಬರನ್ನ ಈಗ ಆಲ್ರೆಡಿ ನಾವು ಪ್ರಕರಣದಲ್ಲಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಇನ್ನೂ 3 ಜನರನ್ನ ನಿನ್ನೆ ರಾತ್ರಿ ನಮ್ಮ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಅದರಲ್ಲಿ ಹನುಮಂತ್ ವಾಂಡ್ರೆ 28 ವರ್ಷ, ತಾಸ್ಗಾಂವ್ ಸಾಂಗ್ಲಿ ಅವನು.